ಚಾಪ್ಟರ್ನ ಎಂಡ್ ಮಾಡೋಣ. ಓಕೆ, ನಿಮಗೆ ನೋಡಿ ನನ್ನ ಪ್ರಕಾರ ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿದರೆ ಇವತ್ತು ನಿಮ್ಗೆ ರಿಸಲ್ಟ್ ಡೇ. ಓಕೆ, ನಿಮಗೆ ಆ್ಯನ್ಯುವಲ್ ಎಕ್ಸಾಮ್, ನಿಮಗೆ ಫೈನಲ್ ಎಕ್ಸಾಮ್, ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಡೇ ಇರುತ್ತೆ ಇವತ್ತು. ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಕೂಡ. ಇವತ್ತು ನಿಮಗೆ ರಿಸಲ್ಟ್ ಬಂದಿರುತ್ತೆ. ಓಕೆ, ಆಲ್ರೆಡಿ ಓಕೆ ರಿಸಲ್ಟ್ ಬಂದಿರುತ್ತೆ. ನೀವು ರಿಸಲ್ಟು ಚೆನ್ನಾಗಿ ಬರಲಿ ಅಂತೇಳಿ ನಾನು ದೇವ್ರ ಹತ್ರ ಹಾರೈಸ್ತೀನಿ. ಓಕೆ, ಎಲ್ಲರೂ ಚೆನ್ನಾಗಿ ಬರಲಿ ರಿಸಲ್ಟು. ಯಾಕಂದರೆ ಎಲ್ಲರೂ ಕಷ್ಟಪಟ್ಟಿರ್ತೀರ. ಕಷ್ಟದ ಪ್ರಕಾರ ಎಷ್ಟು ಕಷ್ಟಪಟ್ಟರೆ ಅಷ್ಟು ಕಷ್ಟದ ಪ್ರಕಾರ ಚೆನ್ನಾಗಿ ರಿಸಲ್ಟ್ ಬರಲಿ. ಓಕೆ, ಅದೇ ಥರ ಈಗ ನೋಡಿ, ಈಗ ನಿಮ್ಗೆ ರಿಸಲ್ಟ್ ಸೆಕೆಂಡ್ PUC ಅಷ್ಟೇ ಅಲ್ಲ, ನಿಮ್ಮ KCETನೂ ಒಳ್ಳೆ ರಿಸಲ್ಟ್ ಬಂದರೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಸೆಕೆಂಡ್ PUC ಅಷ್ಟೇ ನಿಮಗೆ ರಿಸಲ್ಟ್ ಅಷ್ಟೇನು ಬೇಕಾಗಿಲ್ಲ ಎಲ್ಲೂ. ಬಟ್ ನಿಮಗೆ ಅಂದರೆ KCETಯಲ್ಲಿ ಯೂಸ್ ಆಗುತ್ತೆ, PCM ಮಾತ್ರ. ಬಟ್ ನಿಮಗೆ KCET ಮಾರ್ಕ್ಸ್ ಚೆನ್ನಾಗಿ ಬಂದರೆ, KCET ರ್ಯಾಂಕ್ ಚೆನ್ನಾಗಿ ಬಂದರೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಒಳ್ಳೆ ಕಾಲೇಜ್ ಸಿಕ್ಕರೆ ನಿಮಗೆ ಒಳ್ಳೆ ಅಪಾರ್ಚುನಿಟೀಸ್ ಇರ್ತಾವೆ ಮುಂದೆ. ನಿಮ್ಗೆ ಚೆನ್ನಾಗಿ ಕಾಲೇಜ್ ಸಿಕ್ಕಿಲ್ಲ ಅಂದರೆ ಅಪಾರ್ಚುನಿಟೀಸ್ ಇರಲ್ಲ ನಿಮಗೆ. ಅದಕ್ಕೋಸ್ಕರ ಗೆಟ್ಟಿಂಗ್ ಇಂಟು ಎ ಗುಡ್ ಕಾಲೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಿಮಗೆ ಜಸ್ಟ್ ಸಿ, ನಮಗೆ ಒಂದು ಒಳ್ಳೆ ಕಾಲೇಜ್ಗೆ ಹೋದರೆ ಸೊ ದಟ್ ಕಾಲೇಜ್ ಡಿಸೈಡ್ ಯುವರ್ ಕರಿಯರ್. ಓಕೆ, ಕರಿಯರ್ ಡಿಸೈಡ್ ಮಾಡುತ್ತೆ. ಅದಕ್ಕೋಸ್ಕರ ನಿಮಗೆ ಒಳ್ಳೆ ಕಾಲೇಜು ಸಿಕ್ಕೋದು ಬಹಳ ಇಂಪಾರ್ಟೆಂಟು. ನೀವು ಇಷ್ಟು ದಿವಸ ಓದಿದ್ದು ಪದೇ ಸೆಕೆಂಡ್ರಿ, ಬಟ್ ಅಲ್ಲಿ ಒಳ್ಳೆ ಕಾಲೇಜ್ ಸಿಕ್ಕರೆ ಅಲ್ಲಿ ನಿಮ್ಗೆ ಓದೋ ಲೆವೆಲೇ ಬೇರೆ ಇರುತ್ತೆ. ಅಲ್ಲಿ ನೀವು ಡೆವಲಪ್ ಮಾಡ್ಕೊಳ್ಳೋ ಸ್ಕಿಲ್ಸು, ಓಕೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ಒಳ್ಳೆ ಕಾಲೇಜ್ ಇದ್ದರೆ ಅಲ್ಲಿ ನೀವು ಒಳ್ಳೆ ಸ್ಕಿಲ್ಸ್ ಕಲಿಸ್ತಾರೆ ಕೂಡ ಅವರು. ನಿಮಗೆ ಒಳ್ಳೆ ಅಟ್ಮಾಸ್ಫಿಯರ್ ಇರುತ್ತೆ, ಅಲ್ಲಿ ನೀವಾಗೆ ಕಲಿತೀರಾ. ಓಕೆ, ಅದಕ್ಕೋಸ್ಕರ ಯು ಜಸ್ಟ್ ಗೆಟಿಂಗ್ ಇಂಟು ಎ ಗುಡ್ ಕಾಲೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಜಸ್ಟ್ ನೋಡಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ. ಆಲ್ಮೋಸ್ಟ್ ನೋಡಿ ನಾನು ನಾನು ಇಷ್ಟೆಲ್ಲ ವೀಡಿಯೋಸ್ ಮಾಡ್ತಿದ್ದೀನಿ ಅಂದರೆ ಬಟ್ ವ್ಯೂಸ್ ಬರ್ತಿಲ್ಲ ಅಂದರೆ ನಂಗೆ ಐ ಡೋಂಟ್ ವಾಂಟ್ ವ್ಯೂಸ್. ಸೊ ನಾನು ವ್ಯೂಸ್ಗೋಸ್ಕರ ಮಾಡ್ತಿಲ್ಲ, ನಾನು ದುಡ್ಡುಗೋಸ್ಕರ ಮಾಡ್ತಿಲ್ಲ ಯಾವುದು. ಸೊ ನಾನು ಅದಕ್ಕೋಸ್ಕರ ಮಾಡ್ತೀನಿ ಅಂದರೆ ಈ ಕಂಟೆಂಟ್, ನಾನು ಏನು ಜೆನ್ಯುನ್ ಕಂಟೆಂಟ್ ಇದೆಯಲ್ಲ ಈ ಮಕ್ಳಿಗೆ ರೀಚ್ ಆಗ್ತಿಲ್ಲ ಅಂತ ನನಗೆ ಐ ಆಮ್ ಫೀಲಿಂಗ್ ಬ್ಯಾಡ್ ದೇರ್. ಓಕೆ, ಅದು ಮಕ್ಳಿಗೆ ನಾನು ನೋಡಿದ್ರಿ, ಯಾಕಂದರೆ ಇವೆಲ್ಲ ನಾನು ಏನು ಮಾಡ್ತೀನಿ ಎಲ್ಲ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ಆಗ್ತವೆ. ಅವು ನಾನು ಬೇರೆ ಎಲ್ಲರ ಹತ್ರ ರೀಚ್ ಆಗ್ತಿಲ್ಲ ಅಂತೇಳಿ ಅದು ನನಗೆ ಇದಾಗ್ತಿದೆ. ನೀವು ಆಲ್ಮೋಸ್ಟ್ ನೀವು ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ ಜೊತೆ. ಓಕೆ, ಸೊ ಜಸ್ಟ್ ವಿ ವಿಲ್ ಎಂಡ್ ದಿಸ್ ಸೆಷನ್. ನೋಡಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ, ನಿಮಗೆ ಚೆನ್ನಾಗತ್ತೆ. ಬೇಕಾದ್ರೆ ನೋಡಿ ನಿಮಗೆ ಫ್ರೆಂಡ್ ಜೊತೆ ಶೇರ್ ಮಾಡಿದರೆ ಓಕೆ, ಅವ್ರು ಆಮೇಲೆ ನಿಮಗೆ KCET ಎಕ್ಸಾಮ್ ಬಂದಮೇಲೆ ನಾನು ಎಲ್ಲ ವೀಡಿಯೋಸ್ ನೋಡಿದರೆ KCET ಎಕ್ಸಾಮ್ ಬಂದಮೇಲೆ ಬೇಕಾದ್ರೆ ನೋಡಿ ನಿಮ್ಗೆ ಅವ್ನು ಥ್ಯಾಂಕ್ಸ್ ಹೇಳ್ತಾನೆ. ವೈ? ಬಿಕಾಸ್ ನಾನು ಮಾಡ್ಸಿರೋ ಕ್ವಶನ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ಅವು ಯೂಸ್ ಆಗ್ತಾವೆ ನಿಮಗೆ KCET ಎಕ್ಸಾಮ್. ಓಕೆ, ಸೊ ಜಸ್ಟ್ ವಿ ವಿಲ್ ಎಂಡ್ ದಿ ವಿಡಿಯೋ ಹಿಯರ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.